ಬೆಂಗಳೂರು ಬಂದಾಗಿರುವಂತಹ ಹಿನ್ನೆಲೆಯಲ್ಲಿ ಆಟೋ ಚಾಲಕರು ಇವತ್ತು ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ಆಟೋ ಚಾಲಕರನ್ನ ಮತ್ತೆ ಸಹಜವಾಗಿ ಒಂಥರ ಸಾಂಪ್ರದಾಯಿಕ ಎದುರಾಳಿಗಳು ಅನ್ನೋ ತರ ಆಟೋ ಚಾಲಕರು ಯಾರನ್ನ ಕನ್ಸಿಡರ್ ಮಾಡ್ತಾರೆ ಅಂತಂದ್ರೆ ರ್ಯಾಪಿಡೋ ಬೈಕ್ ಟ್ಯಾಕ್ಸ್ ಗಳನ್ನ ಅದನ್ನೆಲ್ಲವನ್ನು ಕೂಡ ತಡೆ ಹಿಡಿದು ಇಲ್ಲಿ ಕ್ಲಾಸ್ ಅನ್ನ ತೆಗೆದುಕೊಳ್ತಿರುವಂತದ್ದು ದೃಶ್ಯಗಳಲ್ಲೂ ಕೂಡ ನಾವು ನೋಡ್ತಾ ಹೋಗಬಹುದು. ಈ ರೀತಿಯಾಗಿ ರಸ್ತೆಗೆ ನಿಂತು ಅಡ್ಡಗಟ್ಟಿ ಏನ್ ಕ್ಲಾಸ್ ಅನ್ನ ತೆಗೆದುಕೊಳ್ತಾ ಇರುವಂತಹ ದೃಶ್ಯಗಳಲ್ಲೂ ಕೂಡ ನಾವು ನೋಡ್ತಾ ಹೋಗಬಹುದು. ಈಗಾಗಲೇ ಓರ್ವ ಬೈಕ್ ರ್ಯಾಪಿಡೋ ಟ್ಯಾಕ್ಸಿ ಅವರನ್ನ ಹಿಡಿದು ಅವರ ಬೈಕ್ ಟೈರ್ನ ಗಾಳಿಯನ್ನ ತೆಗೆದು ಕಳಿಸಿರುವಂತದ್ದು. ಜೊತೆಗೆ ಇಲ್ಲಿ ನಾವು ನೋಡ್ತಾ ಹೋಗಬಹುದು ಸಾಕಷ್ಟು ಆಟೋಗಳಿದಾವೆ. ಇಲ್ಲಿ ಎಲ್ಲಾ ಆಟೋಗಳನ್ನು ಕೂಡ ಇದೇ ರೀತಿಯಾಗಿ ಅವರು ತಡೆದು ನಿಲ್ಲಿಸಿರುವಂತದ್ದು ದೃಶ್ಯಗಳಲ್ಲೂ ಕೂಡ ನಾವು ನೋಡ್ತಾ ಹೋಗಬಹುದು. ಆಟೋ ಟೈರ್ನ ಗಾಳಿಯನ್ನು ಕೂಡ ಹೊರಬಿಡುವಂತ ಒಂದು ಪ್ರವೃತ್ತಿ ಇಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲಿ ಮಾತಾಡ್ಸೋಣ ಇವ್ರನ್ನ, ಯಾವ ಬೇಡಿಕೆ ಇದೆ ಮತ್ತೆ ಯಾವ ರೀತಿ ಅಂತ. ಸರ್, ಇವತ್ತು ನೀವು ಈ ರೀತಿಯಾಗಿರುವಂತ ಒಂದು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದೀರಿ, ಬರುವಂತ ಆಟೋ ಚಾಲಕರನ್ನು ತಡೆದು ನಿಲ್ಲಿಸ್ತಾ ಇದ್ದೀರಿ, ಏನು ಉದ್ದೇಶ? ಮತ್ತೆ ಆಟೋ ತಡೆದು ನಿಲ್ಲಿಸ್ತಾ ಇದೆ ಅಂದ್ರೆ ಎಲ್ಲರೂ ಹೋರಾಟ ಮಾಡಿರೋದು, ಅರ್ಥ ಆಯ್ತಾ? ಒಬ್ಬರು ಹೋರಾಟ ಮಾಡಿಲ್ಲ, ಎಲ್ಲರೂ ಹೋರಾಟ ಮಾಡಿದ್ರು. ಒಬ್ಬರು ಇಬ್ರು ತಪ್ಪು ಮಾಡೋದು ಎಲ್ಲ ಆಟೋ ಡ್ರೈವರ್ಗೆ ಏಟ್ ಬೀಳ್ತದೆ, ಅರ್ಥ ಆಯ್ತಾ? ಏನಕ್ಕೆ ನಾವು ಇಷ್ಟು ಜನ ಹೋರಾಟ ಮಾಡ್ತಾ ಇರೋದು? ನಮಗೆ ಹೊಟ್ಟೆ ಇದೆ, ನಾವು ಗಾಡಿ ನಿಲ್ಲಿಸ್ಬಿಟ್ಟು ಲಕ್ಷಾಂತರ ರೂಪಾಯಿ ಬಡ್ಡಿಗೆ ಇಸ್ಕೊಂಡು ಗಾಡಿಗೆ ಹಾಕ್ಬಿಟ್ಟು ಸೇಟು ಫೈನಾನ್ಸ್, ಗಾಡಿ ರಿಪೇರ್, ಬಿಸ್ನೆಸ್ ಇಲ್ಲ, ಮೀಟರ್ ಕಡಿಮೆ ಬರ್ತದೆ, ಕೇಸು ಅದೆಲ್ಲ ಇರ್ತದೆ. ನಾವು ಅದೆಲ್ಲ ಯಾರಾದ್ರೂ ಹೇಳಕ್ ಆಗ್ತದೆ? ನಮ್ ಕಷ್ಟ ನಮ್ಮ ಹತ್ರ ಇರ್ತದೆ. ಆದ್ರೆ ಇವತ್ತು ಒಂದಿನ ಹೋರಾಟಕ್ಕೋಸ್ಕರ ಎಲ್ಲ ಆಟೋ ಸ್ಟ್ರೈಕ್ ಮಾಡೋದು ಹೇಳಿದೀವಿ. ಒಂದೆರಡು ಆಟೋ ಬರೋ ಯಾರಿಗೂ ನಾವು ಹಿಂಸೆ ಕೊಟ್ಟಿಲ್ಲ, ಗಾಳಿ ಮಾತ್ರ ಓಡಿಸಬೇಡ ಅಂತ ಹೇಳ್ತಾ ಇರೋದು ಅಷ್ಟೇ. ಪ್ರತಿಯೊಬ್ರು ಬೆಂಬಲ ಕೊಡ್ಬೇಕು ಸರ್, ಬಂದ್ಬಿಟ್ಟಿದಕ್ಕೆ ಎಲ್ಲರೂ ಪ್ರತಿಯೊಬ್ರು ಚಾಲಕರು ಬಂದು ಬೆಂಬಲ ಕೊಟ್ರೇನೆ ಇದು ಒಳ್ಳೆ ಯಶಸ್ವಿ ಆಗೋದು ಈ ಕಾರ್ಯಕ್ರಮ. ಇದು ಬಂದ್ಬಿಡು ರ್ಯಾಪಿಡೋ ಬಂದ್ಮೇಲೆ ಯಾರಿಗೂ ಬಿಸ್ನೆಸ್ ಇಲ್ಲ. ಒಂದ್ ದಿವಸಕ್ಕೆ 300 ರೂಪಾಯಿ ದುಡಿಯೋ ದುಡ್ಡು ಕಷ್ಟ ಆಗೋಗ್ಬಿಟ್ಟಿದೆ ಆಟೋದವರು. ಅಂತದ್ರಲ್ಲಿ ಸರ್ ಈ ತರ ತಡೆದಿದ್ರೆ ಬುದ್ಧಿ ಬರೋದಲ್ಲ. ನೋಡಿ ಅಲ್ಲಿ, ನೋಡಿ ಅಲ್ಲಿ, ನೀವೇ ನೋಡ್ತಾ ಇದ್ದೀವಿ. ಮಾತಾಡ್ತಾರೆ ನೋಡಿ, ನ್ಯಾಯ ಇದು. ನಾವಿಲ್ಲಿ ಗಲಾಟೆ ಮಾಡಿ ಸ್ಟ್ರೈಕ್ ಮಾಡ್ತಾ ಇದೀವಿ. ನೋಡಿ, ಬೈಕ್ ಟ್ಯಾಕ್ಸಿ ಕೇಳಿದ್ರೆ ಅವ್ನು ಪರ್ಸನಲ್ ಯೂಸ್ ಅಂತಾನೆ. ಇದು ಬೈಕ್ ಟ್ಯಾಕ್ಸಿ ಬಂದಿರೋದು ಪರ್ಸನಲ್ ಯೂಸ್ ಅಂತಾನೆ. ನೋಡಿ, ಗಾಡಿ ಚೆಕ್ ಮಾಡ್ಕೊಳ್ಳಿ. ಅಲ್ಲ, ಆದ್ರೂ ಗಾಳಿ ಎಲ್ಲ ತೆಗೆಯೋದು ಸರಿ ಅನ್ಸುತ್ತಾ ಅಂತ ಸರ್ ನಮಗ್ ಗೊತ್ತಿರೋರ್ಗೆ ಇದೆ, ಅವ್ರಿಗೊಂದು ಶಿಕ್ಷೆ, ಅವರಿಗೆ ಈ ತರ ಶಿಕ್ಷೆ ಕೊಟ್ರೇನೆ ಅಲ್ಲ. ಮತ್ತೆ ಧನಶ್ರೀ, ಈ ರೀತಿಯಾಗಿರುವಂತಹ ಒಂದು ಧರಣಿಯನ್ನ ಇಲ್ಲಿ ಮಾಡ್ತಾ ಇರುವಂತದ್ದು ಬೈಕ್ ರ್ಯಾಪಿಡ್ ಟ್ಯಾಕ್ಸಿ ಇರಬಹುದು, ಅದನ್ನ ಸಂಪೂರ್ಣವಾಗಿ ಬ್ಯಾನ್ ಮಾಡಬೇಕು. ಅವರಿಂದ ಆಟೋ ಚಾಲಕರಿಗೆ ಬರ್ತಾ ಇರುವಂತಹ ಬಿಸ್ನೆಸ್ ಏನಿದೆ ಅದರ ಮೇಲೆ ಹೊಡೆತ ಬೀಳ್ತಾ ಇದೆ. ಇವತ್ತೊಂದು ದಿನ ನಾವು ಸಾಂಕೇತಿಕವಾಗಿ ಬೆಂಗಳೂರು ಬಂದನ್ನ ಆಚರಣೆಯನ್ನ ಮಾಡ್ತಾ ಇದ್ದೀವಿ. ಇವತ್ತು ಕೂಡ ಅವರು ತಮ್ಮ ಎಂದಿನ ಚಾಳಿಯನ್ನ ಮುಂದುವರಿಸಿದ್ದಾರೆ. ಅದನ್ನ ಯಾವುದೇ ಕಾರಣಕ್ಕೂ ಕೂಡ ಸಹಿಸಿಕೊಳ್ಳಕ್ಕಾಗೋದಿಲ್ಲ. ಈ ನಿಟ್ಟಿನಲ್ಲಿ ನಾವು ಅವರ ಬೈಕ್ ನ ಟೈರ್ ನಲ್ಲಿರುವಂತಹ ಗಾಳಿಯನ್ನು ಕೂಡ ತೆಗೆದು ನಮ್ಮ ಪ್ರತಿರೋಧವನ್ನು ಈ ರೀತಿ ಮಾಡಿಲ್ಲ ಅಂತಂದ್ರೆ ಅವರಿಗೆ ಬುದ್ಧಿ ಕಲಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಒಂದು ಮಾತನ್ನ ಅವರು ಹೇಳ್ತಾ ಇರುವಂತದ್ದು ನಾವು ನೋಡಬಹುದು. ಪ್ರತಿಯೊಂದು ಗಾಡಿಯನ್ನು ಕೂಡ ಇದೇ ರೀತಿಯಾಗಿ ಅವರು ತಡೆದು ನಿಲ್ಲಿಸ್ತಾ ಇರುವಂತದ್ದು. ಸ್ಥಳದಲ್ಲಿ ಪೊಲೀಸರು ಇದ್ದಾರೆ, ಆದ್ರೂ ಕೂಡ ಯಾವುದೇ ರೀತಿಯಾಗಿರುವಂತಹ ಒಂದು ಕ್ರಮವನ್ನು ಅವರು ತೆಗೆದುಕೊಳ್ತಾ ಇಲ್ಲ. ಆದ್ರೂ ಕೂಡ ಪ್ರತಿಭಟನಾಕಾರರು ಅವರ ಒಂದು ಆಕ್ರೋಶವನ್ನ ಈ ರೀತಿಯಾಗಿ ಹೊರಹಾಕ್ತಾ ಇರುವ ದೃಶ್ಯಗಳಲ್ಲೂ ಕೂಡ ನಾವು ನೋಡ್ತಾ ಹೋಗಬಹುದು. ಈಗ ಏನು ಮತ್ತಷ್ಟು ಪೊಲೀಸರು ಸ್ಥಳಕ್ಕೆ ಬಂದಿದ್ದಾರೆ. ಸ್ಥಳಕ್ಕೆ ಬಂದು ಈ ರೀತಿಯಾಗಿ ಮಾಡೋದಕ್ಕೆ ಯಾವುದೇ ರೀತಿಯಾಗಿರುವಂತಹ ಅವಕಾಶ ಇಲ್ಲ ಅನ್ನುವಂತ ಒಂದು ಎಚ್ಚರಿಕೆಯನ್ನು ಕೂಡ ಅವರಿಗೆ ಕೊಡ್ತಾ ಇರುವಂತದ್ದು ನಾವು ದೃಶ್ಯಗಳಲ್ಲೂ ಕೂಡ ನೋಡ್ತಾ ಹೋಗಬಹುದು. ಸಂಪೂರ್ಣವಾಗಿ ಇಲ್ಲಿ ಏನು ಪ್ರತಿಭಟನೆ ಅಂದ್ರೆ ಆಟೋ ಚಾಲಕರಿದ್ದಾರೆ, ಅವರು ಯಾರು ರಸ್ತೆಯನ್ನ ತಡೆದು ಆಟೋಗಳನ್ನ ಅಂದ್ರೆ ಕರ್ತವ್ಯ ನಿರತ ಆಟೋಗಳನ್ನ ಜೊತೆಗೆ ಬೈಕ್ ರ್ಯಾಪಿಡ್ ಟ್ಯಾಕ್ಸಿ ಏನಿದೆ ಅಂತವ್ರನ್ನ ತಡೆದು ಏನೋ ಒಂದು ಬೈಕ್ ನ ಟೈರ್ ಅಲ್ಲಿರುವಂತಹ ಗಾಳಿಯನ್ನ ತೆಗೆದ್ರು. ಅವರ ವಿರುದ್ಧವಾಗಿ ಇದೀಗ ಒಂದು ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇರುವಂತದ್ದು. ಇಲ್ಲೋರ್ವ ಇವರ ಗಾಡಿಯ ಒಂದು ಬೈಕ್ ನಲ್ಲಿರುವಂತಹ ಟೈರ್ನ ಗಾಳಿಯನ್ನ ತೆಗೆದಿರುವಂತ ಅವ್ರನ್ನ ಮಾತಾಡ್ಸೋಣ. ಸರ್, ಏನ್ ಹೇಳ್ತೀವಿ? ಸರ್, ಏನ್ ಹೇಳಕ್ಕಾಗ ಸರ್, ನಾವು ಎಲ್ಲ ಹೋಗಕ್ ಬಂದಿದ್ರೆ ಬ್ಲೋ ಬಿಟ್ಟಿದ್ದಾರೆ, ನಾವ್ ಏನ್ ಮಾಡೋಕ್ಕಾಗುತ್ತೆ ಹೇಳಿ? ಈ ತರ ಮಾಡಿದ್ರೆ ಏನಂತ ಹೇಳಿ? ಅವ್ರಿಗೆ ಏನಿದೆ ಅದು ಗೌರ್ಮೆಂಟ್ ಇದ್ ಮಾಡ್ಕೊಂಡು ಮಾತಾಡ್ಕೊಂಡ್ಲಿ, ನಮ್ಗೆ ಪಬ್ಲಿಕ್ ನಲ್ಲಿ ಯಾಕೆ ತೊಂದರೆ ಕೊಡ್ಬೇಕು? ನಿಮ್ಮ ಬೈಕ್ದು ಗಾಳಿ ಟೈರ್ ಗಾಳಿ ಅವರು ತೆಗೆದಿದ್ದಾರೆ ನೋಡಿ, ಇವಾಗ ನಾನು ತಳ್ಕೊಂಡು ಹೋಗ್ಬೇಕು ಇವ್ರು ಮಾಡೋ ಕೆಲಸಕ್ಕೆ. ಏನ್ ಮಾಡ್ಬೇಕು ಹೇಳಿ? ನಿಮ್ಗೆ ಯಾರು ಆಕ್ಷನ್ ತಗೊಂತಾರೆ ಹೇಳಿ? ಅವ್ರು ಹೇಳ್ತಾ ಇರೋದು ರ್ಯಾಪಿಡೋ ಬೈಕ್ ಅನ್ನ ಬ್ಯಾನ್ ಮಾಡಬೇಕು. ಇಲ್ಲ ಇಲ್ಲ ಇಲ್ಲ, ಇದು ರ್ಯಾಪಿಡೋ ಬೈಕ್ ಅಲ್ಲ, ಇದು ಅಲ್ಲ. ಹೌದು. ಇದು ಇಲ್ಲಿ ಅಂದ್ರೆ ಇವರೊಬ್ಬರನ್ನ ತಡೆದು ಅವರು ಏನು ಬೈಕ್ ನ ಟೈರ್ ನ ಗಾಳಿಯನ್ನ ತೆಗೆದಿದ್ರು. ಅವರು ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಹೀಗೆ ತಡೆದು ನಿಲ್ಲಿಸಿ ಏಕಾಏಕಿಯಾಗಿ ಈ ರೀತಿ ಮಾಡಿದ್ರೆ ನಾವೇನ್ ಮಾಡಬೇಕು ಅನ್ನುವಂತ ಒಂದು ಪ್ರಶ್ನೆಯನ್ನ ಅವರು ಮಾಡ್ತಾ ಇರುವಂತದ್ದು. ಬಾಣ ಹೋಗ್ಬಿಡೋಣ ಬಾಣ